ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಿ ನೀವೆಲ್ಲ? ಅನ್ನಿಸ್ ಫ್ಯಾಮಿಲಿಗೆ ಸ್ವಾಗತ. ನಾವಿವತ್ತು ಒಳ್ಳೆ ಟೇಸ್ಟಿಯಾದ ಎಗ್ ಗೀ ರೋಸ್ಟನ್ನು ಮಾಡ್ತಾ ಇದ್ದೇವೆ. ಮೊಟ್ಟೆಯ ಸ್ಪೆಷಲ್ ರೆಸಿಪಿ. ಅದನ್ನು ಯಾವ ರೀತಿ ಮಾಡಿದೆ ಅಂತೇಳಿ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಇದು ಈ ಸಲ ಕೊಯ್ದ ಮೊದಲನೇ ಸಲದ ಕರಿಮೆಣಸನ್ನು ಕೊಯ್ಯಬೇಕಷ್ಟೇ. ಈ ಸಲ ಮಳೆ ಜಾಸ್ತಿ ಆದ್ದರಿಂದ ಕಡಿಮೆ ಆಗಿದೆ ಕರಿಮೆಣಸು. ಇದು ಕಳೆದ ವರ್ಷದ ಕರಿಮೆಣಸು. ಮಾಡಿದ ಹುಡಿ ಖಾಲಿಯಾಗಿದೆ, ಆದ ಕಾರಣ ಪೆಪ್ಪರ್ ಪೌಡ್ರನ್ನು ಮಾಡ್ತಾ ಇದ್ದೇನೆ. ಪೆಪ್ಪರ್ ಪೌಡ್ರನ್ನು ಆವಾಗ ಬೇಕಾದಷ್ಟನ್ನು ಮಾತ್ರ ಮಾಡಿಡುವುದು. ಜಾಸ್ತಿ ಸಮಯ ಆದರೆ ಅದರ ಪವರೆಲ್ಲ ಹೋಗ್ತದೆ. ಮೊದಲಿಗೆ 10 ಮೊಟ್ಟೆಯನ್ನು ಬೇಯಲಿಟ್ಟಿದ್ದೇನೆ. ಅದರಲ್ಲಿ 1 ಒಡೆದಿದೆ. ಬೇಯಲಿಡುವಾಗಲೇ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ನಾನು ಹಾಕಿದ್ದೇನೆ. ಬಿಸಿ ನೀರಿಂದ ತೆಗೆದು ತಣ್ಣೀರಿಗೆ ಹಾಕಿದರೆ ಬೇಗನೆ ಸಿಪ್ಪೆ ತೆಗೆಯಲು ಸುಲಭ ಆಗ್ತದೆ. ಮೊದಲಿಗೆ 4 ಟೊಮೆಟೊ, 4 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಕಾಯಿ ಮೆಣಸನ್ನೆಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ. 5-6 ಎಸಳು ಬೆಳ್ಳುಳ್ಳಿ ಹಾಗೂ 1 ತುಂಡು ಶುಂಠಿಯನ್ನು ಸಣ್ಣದಾಗಿ ತುಂಡು ಮಾಡಿ ಇಟ್ಟಿದ್ದೇನೆ. ಬೆಕ್ಕುಗಳಿಗೆ ಮೊಟ್ಟೆ ಅಂದರೆ ತುಂಬ ಇಷ್ಟ. ಆದ ಕಾರಣ ಮೊಟ್ಟೆ ಪರಿಮಳ ಬಂದರೆ ಎಲ್ಲಿದ್ರೂ ಅದು ಓಡಿ ಬರ್ತದೆ. ಅದರ ರೋಮ ಉದುರುವುದಕ್ಕೆ ಮೊಟ್ಟೆಯನ್ನು ಕೊಟ್ಟರೆ ಅದು ರೋಮ ಉದುರುವುದೆಲ್ಲ ಸಮಸ್ಯೆ ನಿಲ್ಲುವುದು. ಮೊಟ್ಟೆ ರೆಡಿಯಾಗಿದೆ. ಅದಕ್ಕೆ ಚಿಕ್ಕ ಚಿಕ್ಕ ಗಾಯಗಳಾಗಿ ಮಾಡಿಟ್ಟುಕೊಂಡ್ರೆ ಒಳ್ಳೆಯದು. ಅದರ ಮಸಾಲ ಚೆನ್ನಾಗಿ ಹೀರಿಕೊಳ್ಳುವುದು. ಮೊದಲಿಗೆ ಸ್ವಲ್ಪ ತೆಂಗಿನೆಣ್ಣೆ ಮತ್ತು ತುಪ್ಪದೊಂದಿಗೆ ನಾನು ಮೊಟ್ಟೆಯನ್ನು ಫ್ರೈ ಮಾಡ್ತೇನೆ. ಈ ತುಪ್ಪಕ್ಕೆ ಇದು ಸ್ವಲ್ಪ ಅರಶಿನ ಪೌಡರ್ ಮತ್ತು ಸ್ವಲ್ಪ ಉಪ್ಪು ಹಾಗೂ ಸ್ವಲ್ಪ ಚಿಲ್ಲಿ ಪೌಡರನ್ನು ಹಾಕಿ ಅದರಲ್ಲಿ ಎಣ್ಣೆಯಲ್ಲಿ ಮೊಟ್ಟೆಯನ್ನು ಸ್ವಲ್ಪ ಫ್ರೈ ಮಾಡೋದು. ಮೊಟ್ಟೆಯನ್ನು ಈ ಥರ ಫ್ರೈ ಮಾಡೋದರಿಂದ ಒಳ್ಳೆ ಟೇಸ್ಟ್ ಬರುವುದು. ಇಷ್ಟು ಫ್ರೈ ಆದರೆ ಸಾಕು. ಮೊಟ್ಟೆಯನ್ನು ಫ್ರೈ ಮಾಡಿದ ಎಣ್ಣೆಯಲ್ಲಿ ಈಗ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡೋದು. ಈರುಳ್ಳಿ ಚೆನ್ನಾಗಿ ಬಾಡಿದ ನಂತರ ಕಟ್ ಮಾಡಿಟ್ಟುಕೊಂಡ ಟೊಮೆಟೊವನ್ನು ಸೇರಿಸಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡೋದು. ಪರಿಮಳಕ್ಕೋಸ್ಕರ 4 ಎಸಳು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮತ್ತು ಕಟ್ ಮಾಡಿಟ್ಟುಕೊಂಡ ಕಾಯಿ ಮೆಣಸು, ಶುಂಠಿ, ಬೆಳ್ಳುಳ್ಳಿ ಇದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಈ ಥರ ಫ್ರೈ ಮಾಡಿ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಮುಚ್ಚಿಟ್ಟು ಸ್ವಲ್ಪ ಹೊತ್ತು ಇದೇ ರೀತಿ ಬೇಯಿಸೋದು. ಈಗ ಟೊಮೆಟೊ ಕೂಡ ಮಾಡಿಕೊಂಡು ಬಂದಿದ್ದೆ. ಇದಕ್ಕೆ ಈಗ ನಾನು 3 ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ಇದು ಮನೆಯಲ್ಲೇ ತಯಾರಿಸಿದ ತುಪ್ಪ, ಒಳ್ಳೆ ಪರಿಮಳ ಕೂಡ ಇದೆ. ಗೀ ರೋಸ್ಟ್ ಮಾಡಬೇಕಾದ್ರೆ ತುಪ್ಪ ಜಾಸ್ತಿ ಬೇಕಾಗುವುದು. 3 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ನಾನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ನ ಹಾಕೋಣ. ಮನೆಯಲ್ಲೇ ತಯಾರಿಸಿದ ಬಫರ್ ಪೌಡರ್ ಇತ್ತು, ಅದು ಕೂಡ 1 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರನ್ನು ಹಾಕೋಣ. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸೋಣ.
ಅರ್ಧ ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡ್ರನ್ನು ಹಾಕ್ತಾ ಇದ್ದೇನೆ. ಇದು ಕೂಡ ಸೇರಿಸಿದರೆ ಮಸಾಲ ತುಂಬ ಟೇಸ್ಟಾಗಿರ್ತದೆ. ನಂತರ ಸ್ವಲ್ಪ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ. ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸೋಣ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದೇ ರೀತಿ ಫ್ರೈ ಮಾಡೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಮಸಾಲೆ ಎಲ್ಲ ಬೆಂದಿದೆ. ಈಗ 1 ಗ್ಲಾಸ್ ನೀರನ್ನು ಸೇರಿಸೋಣ. ಬಿಸಿ ನೀರಿದ್ರೆ ಒಳ್ಳೆಯದು. ನಾನು ತಣ್ಣೀರು ಹಾಕ್ತಾ ಇದ್ದೇನೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೇನೆ. ಪೆಪ್ಪರ್ ಪೌಡರ್ ಹಾಕಲು ಮರೆತೋಯ್ತು. ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ನಷ್ಟು ಪೆಪ್ಪರ್ ಪೌಡ್ರನ್ನು ಸೇರಿಸ್ತಾ ಇದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಇಟ್ಟುಕೊಂಡ ಮೊಟ್ಟೆಯನ್ನು ಇವಾಗ ಸೇರಿಸೋಣ. ಮೊಟ್ಟೆ ಎಲ್ಲ ಹಾಕಿ ರೆಡಿ ಆಯಿತು. ಇದಕ್ಕೆ ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಇದಕ್ಕೆ ಸೇರಿಸೋಣ. ಒಂದೊಳ್ಳೆ ಪರಿಮಳವಾದ ಟೇಸ್ಟಿಯಾದ ಮೊಟ್ಟೆಯ ಗೀ ರೋಸ್ಟ್ ರೆಡಿಯಾಗಿದೆ. ಇದು ಅನ್ನದೊಂದಿಗೆ ಅಥವಾ ಚಪಾತಿಯೊಂದಿಗೆ ಅಥವಾ ದೋಸೆಯೊಂದಿಗೆ ಸವಿಯಲು ಚೆನ್ನಾಗಿರ್ತದೆ. ಒಳ್ಳೆ ಕಾಂಬಿನೇಷನ್. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ ನೋಡಿ. ಇದರ ಗ್ರೇವಿ ಕೂಡ ತುಂಬ ಟೇಸ್ಟಾಗಿರ್ತದೆ. ಸ್ವಲ್ಪ ಮಸಾಲ ಇದ್ದರೆ ಸಾಕು, ಚೆನ್ನಾಗಿ ಊಟ ಮಾಡಬಹುದು. ನಮ್ಮ ಇಂದಿನ ವಿಡಿಯೋ ಇಷ್ಟವಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಮುಂದಿನ ಒಂದು ಒಳ್ಳೆಯ ರೆಸಿಪಿಯೊಂದಿಗೆ ಸಿಗೋಣ. ಬಾಯ್.